ನನ್ನ ಶರ್ಟ್ಗೆ ಕೈ ಹಾಕ್ತೀನ, ನಿನ್ನೊಂದು ಕೈ ನೋಡ್ಕೊಂತೀನ. ಲೇ ನಿಂತ್ಕೊಳಕ್ ಬಾಯ್ ಮುಚ್ಕೊಂಡು. ಏಯ್ ಏನೋ ದೊಡ್ಡನೆ ಮನೆಗೆ ಬಂದಿರೋ ನೆಂಟ್ರತ್ರ ಅಲ್ಲಪ್ಪ. ನನ್ನ ಮಗ್ರೆ ಹೆಣ್ಣು ಕೊಟ್ಟ ಬೀಗನ ಕೈದೇನಾ ನೀವು ಮರ್ಯಾದೆ ಕೊಡೋದು? ತಪ್ಪು ತಿಳ್ಕೊಂಬೇಡಪ್ಪ. ಏನೋ ಹೆಚ್ಚು ಕಮ್ಮಿ ಆಗದೆ, ಏನೂ ಮಾಡೋಕ್ಕಾಗಲ್ಲ. ಬಿಡ, ಏನೂ ಮಾಡೋಕ್ಕಾಗಲ್ಲ. ಜಗಳ ರಗಳೆ ಇದ್ದಿದ್ದೆ, ಒಂದು ಹೆಣ್ಣು ತಂದಿತ್ತವ, ಅದನ್ನೆಲ್ಲ ಮನ್ಸ್ಕಾಕೊಂಡು ಇವಾಗ ಯಾಕೆ ನೀನು ಅಪ್ಪನ ಮೇಲೆ ಜಗಳಕ್ಕೆ ಹೋಗಿರೋದು? ಆಗಿದ್ದಾಗೋಯ್ತು ಬಿಡಪ್ಪ. ನಾವೇ ಬರಬೇಕು ಅಂತ ಇದ್ರಿ ನಿಮ್ಮ ಮನೆಗೆ, ಹೆಂಗೋ ನೀನೇ ಬಂದಿದ್ಯಲ್ಲ. ಎಲ್ಲಿ ಶಿವಮ್ನ ಒಳಗವಳೆ? ಓ ಅದಕ್ಕಲ್ಲಪ್ಪ ಅವ್ರಿಬ್ರು ಕಿತ್ಲಾಡ್ತಾ ಇರೋದು. ಸುಗೋಣ ಲೇ ಬಾಲ್ಯ ಪಂಡಿತ್ರ ಅಂಗಡಿಯಾಗ ಹೋಗ್ಲೆ, ಅವ್ರಿಬ್ರು ಕಿತ್ಲಾಡಿದ ಆಗೋಯ್ತು. ಬಾರ ಇರೋ ಕೃಷ್ಣ ಮಾಮ ನಮ್ಮ ಅಪ್ಪನ ಕೈ ಹೇಳೋಣ ಎಲ್ಲಾನು. ಅಪ್ಪ ಅವ್ರು ಅದಕ್ಕೆಲ್ಲ ಕಿತ್ಲಾಡ್ತಾ ಇರೋದು. ಇನ್ಯಾಕ ಅದು ಏನಿಲ್ಲ, ಹಿಂಗೆ ಅವತ್ತು ಪೇಟೆಗೆ ಬಂದಿದ್ವಾ ಈ ಅಪ್ಪನ, ಅವಾಗೇನೋ ಮಾತು ಬೆಳೀತು. ಅದಕ್ಕೆ ಏನೋ ಏನು ವಿಷಯಕ್ಕಲ್ಲ ಶಾನ್ಬಗ್ರೆ ಬಿಡ್ರಿ, ಮುಗೀತು. ಅವಾಗ ಬಂದಿದ್ವಾ ನಮ್ಮ ದೊಡ್ಡವನು ಪೇಟಕ್ಕ, ಏನು ಮಾತು ನಡೀತು ಅದೇನಂತ ಸರಿಯಾಗಿ ಹೇಳಪ್ಪ ದೇವಪ್ಪ. ಏನಿಲ್ಲ ಬಿಡಪ್ಪ, ಮೊನ್ನೆ ಯಾವಾಗ ತೆಂಗಿನಕಾಯಿ ಹಾಕೊಂಡೋಗಿದ್ದಾಗ ಹಿಂಗೆ ಮಾತನಾಡುತ್ತ ಅದು ಬಿಡಪ್ಪ. ಅಪ್ಪ ದೇವ್ರ ಆಣೆಗೋನು, ನಮ್ಮ ಅಮ್ಮನ ಆಣೆಗೋ, ನಮ್ಮ ಮನೆ ನಾಗಪ್ಪನ ಆಣೆಗುನು ಇವ್ರು ಅದಕ್ಕೆಲ್ಲ ಕಿತ್ಲಾಡ್ತಾ ಇರೋದು. ನಿನ್ನ ಮ್ಯಾಗ ಆಣೆ ಅಪ್ಪ. ಐ ಬಾಯ್ ಮುಚ್ಚ, ಯಾವ್ಯಾವ್ದೋ ಓಲೈಕೆ ಹಾಕ್ಬೇಡ ನೀನು. ಲೆಸ್ಕೊನೆ ಹೋಗ ನೀನು, ಹೋಗ ನೀನು ಸಿಕ್ಕೋನೆ ಬಾರ. ಅಪ್ಪ ನಾನು ಹೇಳ್ತೀನಿ ಕೇಳು. ಅದೇನೋ ಅವರೆಲ್ಲರೂ ಹೇಳಿದ್ರು, ನೀನು ಅದೇನೋ ಹೇಳ್ಬೇಕಂತಿದ್ಯಾ, ಹೇಳ್ಬಿಡಪ್ಪ. ಅಪ್ಪ ಓ ಅದೇ ನಮ್ಮ ಬೀಗ್ರು ಈ ಅಪ್ಪನ ದೇವಪ್ಪನ ಅವರು ತೋಟ ಇವರು ರೊಕ್ಕ ಬಿದ್ದದಂತೆ, ಅವರು ರೊಕ್ಕ ಬಿದ್ದದಂತೆ. ಯಾರು ರೊಕ್ಕ? ಅದೇ ಅವರು ರೊಕ್ಕ. ಅದು ಯಾವ ಊರಕ್ಕ ಅಂತ ಹೇಳಿದ್ರೆ ತಾನೇ? ಯಾವೂರಪ್ಪ ಅದು? ಅದೇ ಅಪ್ಪ ಸುನಂದಿ ಕೇಮನ್ ಮಗಳು ಬಿದ್ದದಂತೆ. ಇವರು ಸುನಂದಿ ಅವರು ರೊಕ್ಕ ಬಿದ್ದದಂತೆ, ಇವರು ರೊಕ್ಕ ಬಿದ್ದದಂತೆ. ಇವ್ರ ತೋಟ ಸುನಂದಿ ದಿನಾನು ತೋಟದ ಹತ್ರ ಕೆಲ್ಸಕೋತಾಳಂತೆ. ಹೋಗ್ಲಿ ಬಿಡು, ಅವ್ರವ್ರ ಹೊಟ್ಟೆ ಪಾಡು ಏನೋ ಮಾಡ್ಲಿ. ಅದಕ್ಕೆ ಇವಾಗ ಈ ಅಪ್ಪನ ಮಾತಾಡಿಸ್ತಾನಂತೆ. ಏನೋ ಮಾತಾಡ್ಸ್ಲಿ ಬಿಡು. ಅದಕ್ಕೆ ದೊಡ್ಡವನು ಇವಾಗ ಈ ಅಪ್ಪನ ಹಿಡ್ಕೊಂಡಿರೋದು. ಯಾಕ ನೀನು ಅವಳ ಸುತ್ತಿಕ್ ಹೋಗ್ಬೇಡ, ಅವಳ ತಂಟಕ್ಕೆ ಹೋಗ್ಬೇಡ. ಯಾಕ ಅವಳನ್ನ ನಾನು ಚಿಕ್ಕ ಹುಡುಗಿಯಾಗಿಂದ ಇಷ್ಟಪಟ್ಟಿದ್ದೀನಿ, ನಾನು ಅವಳ ಜೊತೆಗೆ ಇದ್ದಿದ್ದು, ಅವಳನ್ನ ನಿಮ್ಮೂರ್ಕ ಮದುವೆ ಮಾಡಿ ಕೊಟ್ಟಿತ್ತು. ಇವಾಗ ನೀನ್ ಯಾಕ ಮಾತಾಡ್ತೀಯಾ ಅಂತ. ನಾನು ಅವೆಲ್ಲ ಹೇಳಿದ್ನಿನ ಲೇಚ್ಕೊನೆ, ಇದ್ದಿದ್ದೆಲ್ಲ ಉಡ್ಸ್ಕೊಂಡು ಹೇಳಿದ್ರೆ ನೋಡ ಅಷ್ಟೇ ನಾನು ಅಂತ ಇವಾಗ ಈ ಅಪ್ಪನ ಮೇಲೆ ಜಗಳಕ್ಕೆ ಬಿತ್ತಿರೋದು. ಮಕ ಕಿತ್ತೋಗಂಗೆ ಏನನ್ನ ತೆಗೆದು ಹಾಕ್ಬಿಡ್ತೀನಿ ನೋಡ ದೊಡ್ಡವನೇ. ಮಾನ ಮರ್ಯಾದೆ ಇಲ್ಲದ ಕಚ್ಚಡ ನನ್ನ ಮಗನೇ, ಚಪ್ಪಲಿನಾಗೆ ಹೊಡಿಬೇಕು ನಿನ್ನ. ಚಿಕ್ಕೋನೆ ನಡಪ್ಪ ದೇವಪ್ಪ, ಒಳಗೆ ನಡೀರಿ. ಮಾನ ಮರ್ಯಾದೆ ಇಲ್ಲ ನಿನ್ಕ. ಲೋಪರ್ ನನ್ನ ಮಗನೇ, ಇನ್ನು ಎಷ್ಟು ತುಬುಕನಂತ ಉಗಿಬೇಕು ನಿನ್ನ ಮಕ್ಕೆ. ಎಲ್ಲ ಬಿಟ್ಟವನೇ ತೋಟದಾಗ ಕೆಲಸ ಮಾಡ್ಕೊಂಡು ಅವನೇ ಅಂತ ನಾನು ಅನ್ಕೊಂಡಿದ್ದೀನಿ. ಏನಾ ನಿಂದು? ನಿನ್ನ ಜೇಲುಮಕ್ಕಷ್ಟು ಬೆಂಕಿ ಹಾಕ. ಇನ್ನು ಎಷ್ಟು ಉಗಿಬೇಕು ನಿಂಕ? ಇನ್ನು ಎಷ್ಟು ಉಗಿಬೇಕು ಹೇಳು? ಈ ಕಡೆ ಉಗಿತಾ ಇದ್ರೆ ಆ ಕಡೆ ಒರ್ಸ್ಕೊಂತ ಇದೆಯಲ್ಲ ನೀನು. ಮಾನ ಮರ್ಯಾದೆ ಇಲ್ಲ ನಿಂಕ. ಎಕ್ಕಡ್ದಾಗ ಹಾಕ್ಬೇಕು ನನ್ನ ಮಗನ. ನಿನ್ನ ಮನೆಗೆ ಬಂದಿರೋ ನೆಂಟ್ರ ಹತ್ರ ಏನೋ ನಿಂದು ಗಾಂಚಲಿ? ಅಪ್ಪ ಸಿಕ್ಕವನು ಹೇಳ್ತಾ ಇರೋದು ಸುಳ್ಳು ಮಾತುಗಳಪ್ಪ, ಸುಳ್ಳು ಹೇಳ್ತಾವನಪ್ಪ. ಯಾವಾಗ ತೆಂಗಿನಕಾಯಿ ಹಾಕೊಂಡೋಗಿದ್ದೆ ನೀನು? ನನಗೆ ತಿಳಿದಿದ್ದಂಗೆ ಯಾವಾಗ ತೆಂಗಿನಕಾಯಿ ಹಾಕೊಂಡೋಗಿದ್ದೆ? ಯಾವ ಕಾಲದಾಗ ಹಾಕೊಂಡೋಗಿದ್ದೆ ತೆಂಗಿನಕಾಯಿನ? ಯಾವಾಗ ಜಗಳ ಮಾಡ್ಕೊಂಡ್ರೆ? ಮಾನ ಮರ್ಯಾದೆ ಬೇಡೇನೋ? ನಾನು ಬದುಕಿರ್ಬೇಕಾ ಇಲ್ಲ ಸಾಯ್ಬೇಕಾ? ಏನಮ್ಮ ಸರೋಜಮ್ಮ ನಿಂತ್ಕೊಂಡು ನೋಡ್ತಾ ಇದೀಯಾ? ಮವ ಎಷ್ಟು ಹೋಗುದು ಮಾನ ಮರ್ಯಾದೆ ಇಲ್ಲ ಮವ. ಇನ್ನ ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ಬೇಕಂತ ನಿಂತವನ, ಅದೇನ್ ಕತೆನೋ? ಅಲ್ಲ, ಮನೆಗೆ ಬಂದಿರೋ ಬೀಗ್ರ ಹತ್ರ ನಿಂತಿದ್ಯಲ್ಲ ನೀನು. ಕಂಡೋರ ಹೆಂಗಸ್ರಕೋಸ್ಕರ ಮಾನ ಮರ್ಯಾದೆ ಇಲ್ಲ ನಿಂಕ? ದೊಡ್ಡೋನೆ, ಇದೇ ಲಾಸ್ಟು ಅಂತ ಎಷ್ಟೋ ಅವಕಾಶಗಳು ಕೊಟ್ಟಿದ್ದೀನಿ ನಿಂಕ. ಆದರೆ ಈ ಸತಿ ಕೊಡಲ್ಲ ನಾನು. ನೀನಾಗ ನಾ ತಿರ್ಗಾ ಏನಾನ ಇದ್ರ ನನ್ನವರೆಗೂ ತಗೊಂಬಂದಿದ್ದಿ ಅಂದರೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ನೋಡ್ತಾ ಇರು. ಹಂಗ ನಿಂಕ ಬೈಸಿರೋದು? ತೆಗೆದು ಕೊಡ್ತೀನಿ ನೋಡ್ಕ. ನಾನು ಹಂಗೆಲ್ಲ ಹೇಳಿದ್ ನೀನ ನಿಂಗೆ ಕಿತ್ಲಾಡ್ತಾ ಇದ್ದೆ, ಅದಕ್ಕೆ ತಾನೆ ನಂಗೆ ತಿಳಿಯಲ್ಲ ಅನ್ಕೊಂಡಿದ್ದೀನೋ. ನೋಡ್ತಾ ಸರೋಜಿ ನೋಡು, ಇದ್ರೆ ಇರು ನಮ್ಮ ಜೊತೆಗ. ಇಲ್ಲ ಅಂತಂದ್ರೆ ಹೆಂಗಿಸ್ಬೇಕು ಆ ಹೆಂಗಸ್ ಜೊತೆಗೆ ಹೊರಟೋಗ್ಬಿಡು. ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ. ಯಾಕೆ ಹಿಂಗೆ ಮಾನ ಮರ್ಯಾದೆ ತೆಗಿತಾ ಇದೆಯಾ? ಬಂದವ್ರ ಹತ್ರ ಹೋದರ ಹತ್ರ ನಿನಗೇನು ಮಾನ ಮರ್ಯಾದೆ ಇಲ್ಲ? ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೆಂಗ ಲೇ ಒಂದಲ್ಲ ಒಂದು ದಿವಸ ನಿಂಗೆ ಸರಿಯಾಗಿ ಅಂಟಿಸ್ತೀನಲ್ಲೇ. ಹೋಗ ನಾನು ನಿನ್ನ ಬೇರೆ ಹೆಂಗಸರಿಂದ ಹೋಗಲ್ಲ. ಓಹೋ ನೋಡ್ದಂಗೆ ಕೃಷ್ಣಮ್ಮ ದೊಡ್ಡಣ, ಇದೆಲ್ಲ ನಿಂಗೆ ಲಾಯಕಿಲ್ಲಪ್ಪ. ಲಾಯಕಿಲ್ಲ ನಿಂಗೆ. ಆಗಿದ್ದನ್ನು ಮದುವೆ ಮಾಡ್ಕೊಂಬಂದೆ, ಅವಳನ್ನ ಹಂಗೆ ಮಾಡಿದೆ. ಇವಾಗ ಇರೋಳ ಜೊತೆಗೆ ನನ್ನ ನ್ಯಾಯವಾಗಿರೋ ಈಗ ಇದೆಲ್ಲ ನಿಂಗೆ? ಕೃಷ್ಣಮ್ಮ ಸುನಂದಿ ನಾನು ಚಿಕ್ಕ ಹುಡುಗಿಯಾಗಿಂದ ಇಷ್ಟಪಟ್ಟಿದ್ದೀನಿ ಕೃಷ್ಣಮ್ಮ. ಅದನ್ನ ಮೊನ್ನೆ ಎಲ್ಲರಿಗೂ ತಿಳಿಯೋದು. ಅವಳನ್ನೇ ಮದುವೆ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ ಕೃಷ್ಣಮ್ಮ. ಇವಾಗ ಹಿಂಗೆ ಮೋಸ ಮಾಡ್ತಾಳೆ ಕೃಷ್ಣಮ್ಮ.
ನಂಗೆ ಹೊಟ್ಟೆ ಎಷ್ಟು ಉರಿಯಲ್ಲ ಕೃಷ್ಣಮ್ಮ, ನೀನೇ ಹೇಳಿ ಕೃಷ್ಣಮ್ಮ. ಅಯ್ಯೋ ಅಳ್ತಾವನೆ ಇವನು. ಅಳ್ಬೇಡ ಅಳ್ಬೇಡ, ಸುಮ್ಮನೆ ಎಲ್ಲ ನಾವು ಹೋಗಲ್ಲ, ಸುಮ್ಮನೆ ಇದ್ಬಿಡು. ಇನ್ನೇನು ಮಾಡೋಕ್ಕತ್ತದೆ? ಹೋಗ ಮದುವೆ ಮಾಡ್ಕೊಂಡ್ ಬಂದ್ಬಿಡೋಗ, ಹೋಗ ಹೋಗು. ಎಲ್ಲ ನೋಡ್ಕೊಳ್ಳಿ 3ನೇ ಹೆಣ್ರು ಆತಳ ಅವಳು, ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಡು ಹೋಗು. ದೊಡ್ಡವನೇ ಇದೆಲ್ಲ ಲಾಯಕ್ಕಿಲ್ಲ, ದೊಡ್ಡವನೇ ಲಾಯಕ್ಕಿಲ್ಲ. ಲೇ ಬಾರ, ಲೇ ದೊಡ್ಡವನೇ ಹೋಗಲೇ, ಎಲ್ಲ ನಿನ್ನಿಂದಾನೆ ಆಗಿದ್ದು. ಹೋಗ ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಿ ಬಾರ ಅಂತ ಹೇಳ್ತಾವ ನೀನು. ಲೇ ಹೋಗಣೆ, ಏನು ಹೋಗಲ್ಲ, ಹೋಗ. ಏನು ಮಾಡ್ತೀಯ? ಸುರಂದಿ ಸರಿ ಇಲ್ಲ ಕೃಷ್ಣಮ್ಮ, ಮೋಸ ಮಾಡ್ಬಿಟ್ಲ ಅವಳು. ಅಯ್ಯೋ ಹೆಂಗ್ಸ್ರೆ ಸಾಕಪ್ಪ. ಎಲ್ಲಿ ದುಡ್ಡಿದ್ರೆ ಅಲ್ಲಿರ್ತಾರೆ ಹೆಂಗ್ಸ್ರು. ಅದು ಶಾನ್ ಬಗ್ರೆ ಅವೆಲ್ಲ ಬಿಡಪ್ಪ ದೇವಪ್ಪ, ಅವೆಲ್ಲ ಮಾತಾಡೋದು ನನಗಿಷ್ಟ ಇಲ್ಲ, ಬಿಡು. ಎಷ್ಟು ದಿನ ಅಂತ ಮಗುನ ಮನೆಗೆ ಇಟ್ಕೊಳ್ಳೋದು, ಅದಕ್ಕೆ ಕರ್ಕೊಂಬನ್ನಿ. ಸರಿ ಆಯ್ತಪ್ಪ, ಒಂದು ಮಾತು ಬರ್ತೈತೆ, ಒಂದು ಮಾತು ಓದ್ತದೆ, ಅದನ್ನೆಲ್ಲ ಮನ್ಸಾಗ ಇಟ್ಕೊಂಡ್ರೆ ಆಗ್ತದೇನಪ್ಪ. ಏನಮ್ಮ ಶಿವಮ್ಮ? ತಾತ, ನಾನು ಆವತ್ತೂ ಹೇಳ್ತೀನಿ ಆದಿಶಂಕನ ಜೊತೆಗೆ ಇರ್ತೀನಿ ಅಂತ, ಇವತ್ತು ಹೇಳ್ತಾ ಇದ್ದೀನಿ ತಾತ, ನಾನು ಆದಿಶಂಕನ ಜೊತೆಗೆ ಇರ್ತೀನಿ. ಆಯ್ತಮ್ಮ, ಆಯಿತು. ಹೆಂಗೋ ಚೆನ್ನಾಗಿದ್ರೆ ನಮ್ಗೆ ಸಂತೋಷನಮ್ಮ. ನೀವು ಚೆನ್ನಾಗಿದ್ರೆ ಅಲ್ಲ. ಹಾಂ ಬಗ್ರೆ, ನಂಗೆ ಅಷ್ಟು ಕೆಲಸ ಇದೆ, ಹೊರಡ್ಲ ನಾನು. ಹ್ಞೂ ಸರಿನಪ್ಪ, ನೀನು ಮಾತಾಡೋದು ಏನೈತೆ? ಹಾಂ ತಂದು ಬಿಟ್ಟಿದೆಯಲ್ಲ ನಮ್ಮ ವಸ್ತು, ನಾವು ನೋಡ್ಕೊತೀರಿ. ಅದ್ಯಾರು ಮಾತಾಡ್ತಾ ಇರೋದು ಒಳಗ? ಇವನೇನು ಆ ಸಾವಿತ್ರಿ ಒಬ್ಳೆ ನೆನಪಿಸ್ಕೊತಾ ಇರೋದು? ಹಾಂ ಏ ಸಾವಿತ್ರಿ! ಓ ಏನಂಬುಜಿ? ಓ ಸೊಮೆ, ಹ್ಞೂ ಬಾ. ಅವೇ ಕರ್ಕೊಂಬಂದವನಪ್ಪ ಈ ಅಪ್ಪನ ಮಗಳನ್ನ. ಇಷ್ಟ ಬಂದ ಕರ್ಕೊಂಡೋಗೋದು, ಕಷ್ಟ ಆದಾಗ ತಂದು ಬಿಡೋದು, ಇದು ಧರ್ಮಶಾಸ್ತ್ರ ಕೆಟ್ಟೈತಾ? ಹಾಂ ಕರ್ಕೊಂಡೋಗ್ಲಿ, ಕಳ್ಸು. ಅದೇನೋ ಡೈವರ್ಸು ಕೊಟ್ಬಿಟ್ಟು ಅತ್ತ ಬೇರೆ ಮದುವೆ ಮಾಡಿದ್ರೆ ಆಯ್ತು. ಆಶಂಕರ್ಗ ಬೇಕಾಗಿಲ್ಲ ಈ ಹುಡುಗಿ ನಮ್ಕ. ಅವ್ರ ಅಮ್ಮನ ಮಾಟ ಮಂತ್ರಿಗಳು ಅಂತ ಮಾತಾಳೆ, ನಮ್ಗೆ ಯಾಕೆ ಬೇಕು? ಕಳ್ಸು, ಕರ್ಕೊಂಡೋಗ್ಲಿ. ಅವ್ರ ಮನೆಗೆ ಅವ್ರ ಹೊತ್ತು ಭದ್ರವಾಗಿ ಇಟ್ಕೊಂಡ್ಲಿ. ಆಗಿದ್ದಾಯ್ತು, ಕರ್ಕೊಂಬಂದವನಲ್ಲ, ಬಿಡು. ಏನಾಗಿದ್ದಾಯ್ತು? ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಬೇಕಾಗಿಲ್ಲಪ್ಪ, ಬೇಕಾಗಿಲ್ಲ. ಆ ಅಮ್ಮನ ಬಂದು ಮನೆ ಮುಂದೆ ಮಾಟ ಮಂತ್ರ ಮಾಡ್ಬಿಟ್ಟು ಓತಾಳಲ್ಲ, ಎಷ್ಟು ಮಾತ್ರ ಇಡ್ಬೇಕು? ಏನಪ್ಪ ದೊಡ್ಡ ಮನುಷ್ಯ ನೀನೆಂಟು ನಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡ್ಬಿಟ್ಟು ಓತಾಳಲ್ಲ ಅವಳು ಕಿತ್ತದ ಮಕ್ಕಷ್ಟು ಬೆಂಕಿ ಕಿತ್ತವ. ಯಾಕಂದ್ರೆ ಏನು ಹೆಚ್ಚು ಕಡಿಮೆ ಆಗಿದ್ರೆ ಯಾರಪ್ಪ ಅದು ಕೋಣೆ? ಓ ಹಂಗೇನಿಲ್ಲಮ್ಮ, ಹಂಗೇನಿಲ್ಲ. ಈ ಮಕ್ಳಿಗಾಗ ಜರಾಗಿರೋ ಬಂದರೆ ನಿಂಬೆಹಣ್ಣು ಮಂತ್ರಿಸ್ತಾಳೆ ಅಷ್ಟೇ, ಅವಳಿಗೇನು ತಿಳಿಯಲ್ಲ, ಬಿಡಮ್ಮ, ಬಿಡು. ನೋಡಪ್ಪ, ನಿನ್ನ ಮಗಳು ನಮ್ಮ ಮನೆಗೆ ಇರ್ಬೇಕಂತಂದ್ರೆ ನಿನ್ನೆಂಡು ನಮ್ಮ ಮನೆಗೆ ಬರ್ಕೂಡ್ತು. ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡು, ನಿನ್ನೆಂಡು ಒಂದು ಹೆಜ್ಜೆ ನಮ್ಮ ಮನೆಯೊಳಗೆ ಇಕ್ಕೂಡ್ದಂದ್ರೆ ಇಕ್ಕೂಡ್ತು ಒಂದು ಹೆಜ್ಜೆ ಕೂಡ. ನಾನು ನಿಂಗೂ ಹೇಳ್ತಾ ಇದ್ದೀನಿ ಶಿವಿ, ಅವಳು ಏನನ್ನ ಬಂದವಳು ಅಂತಂದ್ರೆ ನಾನು ಆವತ್ತೇ ನಿನ್ನ ಆಚೆ ನಿಡ್ತೀನಿ ನೋಡ್ಕೊತಿದ್ದು. ಇಲ್ಲ ಬಿಡಜ್ಜಿ, ನಮ್ಮ ಅಮ್ಮನ ಬರಲ್ಲ. ಸುನೀತಾ ಅತ್ತೆ ಹಂಗೆ ಮಾಡಿದ್ರು ಅಂತ ಅಂದ್ಬಿಡ್ತಾನೆ ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದು. ಇವಾಗ ನಮ್ಮ ಅಮ್ಮನ ವಿರುದ್ಧವಾಗೇ ನಾನು ಬಂದಿರೋದು. ನನಗೇನು ಬೇಕಾಗಿಲ್ಲ ಬಿಡು ನಮ್ಮ ಅಮ್ಮನು. ಯಾಕೆ ಬೇಕು? ಅದೇನೋ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡ್ತಾಳಲ್ಲ ನಮ್ಮ ಅಮ್ಮನ. ಹಾಂ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ. ನೀನು ನಮ್ಮ ಮನೆಗೆ ಇರ್ಬೇಕಂತಂದ್ರೆ ನಿಮ್ಮ ಅಮ್ಮನ ಬರ್ಕೂಡ್ದು ಅಷ್ಟೇ. ಅದೇನು ಮಾತು ಅಂತ ಹೇಳ್ತಾ ಇದೀಯ ನೀನು? ಪಾಪ ಮಗಳು ನೋಡೋಕೆ ಅಮ್ಮನೇನು ಬರೋದು ಬೇಡ? ಬೇಕಾಗಿಲ್ಲ ಸಮಯ, ಬೇಕಾಗಿಲ್ಲ, ಬರಂಗಿಲ್ಲ ಅಮ್ಮನ ನಮ್ಮ ಮನೆಗ. ಆಯ್ತು ಬಿಡಮ್ಮ, ಆಯ್ತು ಬಿಡು, ಬೇಡ, ಬರೋದು ಬೇಡ. ನೋಡಪ್ಪ ದೇವಪ್ಪ, ನಾನು ಹೇಳ್ತಾ ಇದ್ದೀನಿ ನೋಡು, ನಿಜನೇ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮ ಹೆಂಗ್ಸ್ರೇ ನಮ್ಮ ಮನೆಗೆ ಬರಂಗಿದ್ರೆ ನಿನ್ನ ಮಗಳನ್ನ ಇವಾಗೆ ಕರ್ಕೊಂಡೋಗು. ನಮ್ಗೆ ಈ ಮಾಟ ಮಂತ್ರಗಳು ಅಂತಂದರೆ ಇಷ್ಟ ಆಗಲ್ಲ, ಆಯಿತಾ? ಈ ಕಣ್ಣಕ್ಕೆ ಕಾಣೋ ಜನದ ಹತ್ರ ಹೋರಾಟ ಮಾಡ್ಬೋದು. ಈ ಮಾಟ ಮಂತ್ರಗಳು ಅಂತಂದ್ರೆ ಕಣ್ಣಕ್ಕೆ ಕಾಣ್ದಿರೋ ಯಾಕೆ ಏನು ಹೆಚ್ಚು ಕಮ್ಮಿ ಆಗ್ತದೋ, ಯಾರು ಪ್ರಾಣ ಓದ್ತದೋ, ಯಾರು ಕಂಡವ್ರೆ, ಯಾಕೆ ಬೇಕು ನಮ್ಕ? ಹಾಂ ಏ ಆಯ್ತು ಬಿಡು, ಹೇಳಿದ್ದನ್ನೇ ಹೇಳ್ಬೇಡ ನೀನು. ಸರಪ್ಪ ದೇವಪ್ಪ, ಏನೋ ಅರ್ಜೆಂಟ್ ಅಂತ ಇದೆಯಾ? ಸರಿ ಹೊರಡಪ್ಪ ನೀನು. ಸರಿ ಚೆನ್ನ ಹೋಗ್ರೆ. ಶಿವಮ್ಮ, ಏನಪ್ಪ? ಅಮ್ಮ, ನಿಂಗೆ ಆ ಮನೆ ಶಾಶ್ವತ ಅಲ್ಲ, ಇದೇ ಶಾಶ್ವತ, ಆಯಿತಾ? ನಿನ್ನ ಗಂಡು ಬಂದು ಕೋಪದಾಗೆ ಒಂದು 4 ಮಾತು ಬೈದ್ರೂ ಏನು ಕೋಪ ಮಾಡ್ಕೊಂಬೇಡ, ನಗ್ನಗ್ತಾ ಇರು, ಆಯಿತಾ? ಇಷ್ಟಿನಿಂದ ಜೊತೆಗಿರಿಲ್ಲ, ಕೋಪ ಮಾಡ್ಕೊತಾನೆ, ಬೈತಾನೆ. ಅವನು ಸಮಾಧಾನ ಮಾಡಿಕೊಂಡು ಮುಚ್ಚುಟವಾಗಿ ಸಂಸಾರ ಮಾಡ್ಕೊಂಡು ಹೋಗೋದು ನೋಡ್ಕಮ್ಮ. ಹಾಂ ಆಯಿತಾ? ಒಳ್ಳೆ ಮನೆ ಸಿಕ್ಕಲ್ಲಮ್ಮ ನಿಂಗೆ, ನಿಮ್ಮ ಅಮ್ಮನ ಮಾತು ಕೇಳಬೇಡ. ಇಲ್ಲ ಹೇಳಪ್ಪ, ಇಲ್ಲ, ನಾನು ಯಾರ ಮಾತು ಕೇಳಲ್ಲ, ನನ್ನ ಸಂಸಾರ ನಂದು. ಸರಿ ಬರೋಣ? ಹ್ಞೂ ಸರಿಪ್ಪ, ಆಯಿತು. ನಿನ್ಕೇನು ಬುದ್ಧಿ ಇಲ್ಲ? ನೀನು ಪ್ರಪಂಚದ ಗಂಡಲಿಕೇನು ಬರೋಣ? ನನ್ನ ಮೊಮ್ಮಗನ ಕೆಣ್ ಸಿಕ್ಕಲ್ಲ. ಏಯ್ ನಡಿ, ಅದೇನೋ ಹೇಳ್ತಾರಲ್ಲ, ಇರೋ ಬಂಗಾರನ ಬಿಸಾಕ್ಬಿಟ್ಟು ಅದೇನಕ್ಕೆ ಹುಡುಕಿದ್ರಂತೆ, ಹಂಗಾಯ್ತು ನಿನ್ನ ಕತೆ. ನಡಿ. ಓಹೋ, ಏನು ಗಂಡ ಹೆಂಡತಿ ಸಂಬಂಧ ಅಂತಂದರೆ ಏನು ಸುಲಭ ಅನ್ಕೊಂಬಿಟ್ಟಿದ್ಯಾ? ಹಾಂ ಅದ್ನೇನಮ್ಮ ನಿಮ್ಮ ಅಪ್ಪನು? ಹ್ಞೂ ತಾತ, ಏನು ಹೇಳಿದ್ನೆ ನಿಮ್ಮ ಅಪ್ಪನು? ಏನು ಹೇಳಿಲ್ಲ ಅಜ್ಜಿ. ಏನು ಕಟ್ ಕಳ್ಸೋಳೆ ನಿಮ್ಮ ಅಮ್ಮನ? ಏನು ಕಟ್ ಕಳಿಸಿಲ್ಲ, ದುಡ್ಡು ಕಾಸು ಏನು ಕಟ್ ಕಳಿಸಿಲ್ಲ, ಬರೀ ಕೈಯಾಗ ಬಂದೇನು? ಅಷ್ಟಿಂದ ಇದ್ದೆ. ಏನಕ್ಕೆ ದುಡ್ಡು ಕಾಸು? ಏನು ನಾವೇನು ಗೊತ್ತಿಲ್ದೋರಾ? ಹಾಂ ಏನು ಒಂದು 5,000 10,000 ಕೈ ಕೊಟ್ಟು ಕಳಿಸಿದ್ರೆ ಆ ಥರ ಇಲ್ಲ. ಅವ್ರ ದುಡ್ಡು ನಮ್ಗೆ ಬೇಕಾಗಿಲ್ಲ, ಆಯಿತಾ? ನೀನು ಹುಟ್ಟಿದ ಮನೆಗೆ ಹೋದ್ರೆ ಎಷ್ಟೊತ್ಕೊಂಬತ್ತಾ ಇದ್ದೆ? ನಿಮ್ಗೇನಿರಲಿಲ್ಲ ಏನು ಗತಿ? ಹಂಗೆ ಅವ್ರಿಗೂ ನಡಿ. ಮುಂದುವರಿಯುವುದು